ಇವತ್ತು ಗ್ರೇಟರ್ ಬೆಂಗಳೂರು ಆದಮೇಲೆ ಈಗ ಗ್ರಾಮ ಪಂಚಾಯತಿನಲ್ಲಿರ್ತಕ್ಕಂಥ ಸದಸ್ಯರು ನೇರವಾಗಿ ಮನೆಗೆ ತಲುಪಿಸ್ತಕ್ಕಂಥ ಕೆಲಸನ ಒಂದು ಸಹಕಾರಿಯಾಗಿ ಮಾಡ್ತಾಯಿದ್ರು. ಇವತ್ತು ಗ್ರೇಟರ್ ಬೆಂಗಳೂರು ಬಂದಾಗ ಇವತ್ತು ಆಯ್ಕೆ ಆಗ್ತಕ್ಕಂಥದ್ದು 30,000ಕ್ಕೂ 40,000ಕ್ಕೂ ಒಬ್ಬರು ಆಯ್ಕೆ ಆಗ್ತಾರೆ. ಇವತ್ತು ಎಲ್ಲೋ ಒಂದು ಕಡೆ ಫಲಾನುಭವಿಗಳಿಗೆ ವಂಚಿತರಾಗ್ತಕ್ಕಂಥ ಕೆಲಸ ಆಗ್ತದೆ ಅಂತ ಅನಿಸುತ್ತೆ. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಕಡಿಮೆ, ಆದರೆ ಈ ಪಂಚಾಯತಿಗಳಲ್ಲಿ ಬರ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ 10 ಕೋಟಿವರೆಗೂ ಒಂದು ವರ್ಷಕ್ಕೆ ತೆರಿಗೆಯನ್ನು ಕಟ್ತಕ್ಕಂಥದ್ದು ಇದೆ, ಸಂದಾಯವಾಗ್ತದೆ. ಅದರಲ್ಲಿ ಮೂಲಭೂತ ಸೌಕರ್ಯಗಳನ್ನ ಬಡವರಿಗೆ ಕೊಟ್ಟು ಅವರ ಮನೆಯನ್ನು ಡೆವಲಪ್ ಮಾಡ್ತಕ್ಕಂಥ ಕೆಲಸನ ನಮ್ಮ 8 ಗ್ರಾಮಗಳ ಪೈಕಿ ಇರ್ತಕ್ಕಂಥ ಬಡ ಮಕ್ಕಳಿಗೆ, ಬಡ ಶಾಲೆಗಳಿಗೆ ಮತ್ತು ಬಡ ಜನತೆಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಅವ್ರನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಮಾಡ್ತಾಯಿದ್ರು. ಇವತ್ತು ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಇದು ಎಲ್ಲೋ ಒಂದು ಕಡೆ ಅವರಿಗೆ ಕೈಗೆ ಎಟ್ಕೋತಕ್ಕಂಥದ್ದು ಬಡವರಿಗೆ ಆಗ್ತಕ್ಕಂಥದ್ದು ನೋವಿನ ಸಂಗತಿ. ಈ ಒಂದು ಸರ್ಕಾರ ಈ ಒಂದು ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟಿರ್ತಕ್ಕಂಥ ಈ ಸದಸ್ಯರುಗಳಿಗೆ ಏನೋ ಒಂದು ಪವರ್ ಕೊಟ್ಟಿದ್ದರು, ಅದು ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ನೇರವಾಗಿ ತಲುಪ್ತಕ್ಕಂಥ ಕೆಲಸ ಆಗ್ತಾಯಿತ್ತು. ಎಕ್ಸಾಂಪಲ್ ಏನಂದರೆ, ಹಿಂದೆ ನಮ್ಮ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಅಲ್ಲಿ 1,000 ರೂಪಾಯಿ ಬಿಡುಗಡೆ ಆದರೆ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ರೈತನಿಗೆ ಸೇರ್ತಕ್ಕಂಥದ್ದು 100 ರೂಪಾಯಿ ಮಾತ್ರ ಅವ್ರ ಕೈಗೆ ಸೇರ್ತಾ ಇರ್ತಂತೆ. ಆದರೆ ಈ ಕೇಂದ್ರ ಸರ್ಕಾರ ಮತ್ತು BJP ಸರ್ಕಾರ ಬಂದಾಗ, ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ, ವಾಜಪೇಯಿ ಸರ್ಕಾರ ಬಂದ ಮೇಲೆ ನೇರವಾಗಿ ಅವರ ಅಕೌಂಟ್ಗಳನ್ನ ಮಾಡಿ, ಅವರ ಅಕೌಂಟ್ಗಳು ನೇರವಾಗಿ ಏನು ಕೇಂದ್ರ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದಾಗಲಿ ನೇರವಾಗಿ ಅವರ ಅಕೌಂಟ್ಗಳನ್ನ ಓಪನ್ ಮಾಡಿ ಅವರ ಅಕೌಂಟಿಗೆ ನೇರವಾಗಿ ಖಾತೆಗಳಿಗೆ ಜಮಾ ಆಗ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಅವರು ಸಹ ಮಾಡಿದ್ದಾರೆ. ಈ ಒಂದು ಕೆಲವು ಲೋಪದೋಷಗಳು ನಮ್ಮ ಸರ್ಕಾರಗಳಲ್ಲಿ ಇದ್ದಾವೆ. ಆದರೆ ಈ ಒಂದು ಗ್ರಾಮ ಪಂಚಾಯತಿಯಿಂದ ನೇರವಾಗಿ ರೈತರಿಗೆ ಅಥವಾ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ನೇರವಾಗಿ ಸಿಗ್ತಕ್ಕಂಥದ್ದಾಗ್ತಾಯಿತ್ತು. ಈಗ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಏನಾಗುತ್ತೆ ಅಂತ ನಮಗೆ ಒಂದು ಭಯ ರೀತಿ ವಾತಾವರಣ ನಮಗೆ ಗೊತ್ತಾಗ್ತದೆ, ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಜನಗಳಿಗೆ ಇದರಿಂದ ಏನು ಪರಿಣಾಮ ಆಗ್ತದೆ, ಮುಂದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಏನಂದರೆ, ಅವರ ರಾಜಕಾರಣ ಲಾಭಗಳಕ್ಕಾಗಿ ಈ ಒಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ವಿನಃ ಜನಗಳ ಅಭಿವೃದ್ಧಿಗೋಸ್ಕರ ಯಾರೂ ತಲೆ ಕೆಡಿಸ್ಕೊಳ್ತಾ ಇದ್ದಿಲ್ಲ, ಯಾವ ಪಕ್ಷದವರು ಅಷ್ಟೇ. ಹಾಗಾಗಿ ಎಲ್ಲೋ ಒಂದು ಕಡೆ ಇದೊಂಥರ ಬೇಸರದ ಸಂಗತಿ. ಆಗಲಿ, ನೋಡೋಣ ಅವರು ಏನನ್ನು ಡೆವಲಪ್ಮೆಂಟ್ಸ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಆ ಸ್ಕಿಲ್ಸ್ ತೊಗೊಂಬಂದು ಜನಗಳಿಗೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಸೊ ಈಗ ಈ ಒಂದು ಗ್ರಾಮ ಪಂಚಾಯತಿಗೆ ಬಂದು ಎಲ್ಲ ನಮ್ಮ 8 ಗ್ರಾಮಗಳ ಪೈಕಿ ಎಲ್ಲ ಬಂದು ಏನು ಜನ ಸೇರಿದ್ರು. ಇವತ್ತು ಅವರವರ ಸಮಸ್ಯೆಗಳಿಗೆ ಎಲ್ಲ ನೀಗಿಸಿದ್ದೀವಿ. ನಾವು 10 ವರ್ಷದಿಂದ ಮೊದಲು ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಆ ಊರಿನಲ್ಲಿರ್ತಕ್ಕಂಥ ಶಾಲಾ ಕಟ್ಟಡಗಳಿಗೆ ಮತ್ತು ಶಾಲೆಗಳಿಗೆ ಒತ್ತನ್ನು ಕೊಡ್ತಿರ್ತಕ್ಕಂಥದ್ದು, ಮತ್ತು ಅಂಗನವಾಡಿ ಕಟ್ಟಡಗಳನ್ನು ಕಟ್ಟಿರ್ತಕ್ಕಂಥದ್ದು, ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಮೇಯ್ನ್ ಅದು ನಮ್ಮಲ್ಲಿ. ಯಾಕಂದರೆ ಯಾವುದೂ ನದಿ ಮೂಲಗಳಿಲ್ಲ, ಹಾಗಾಗಿ ಬೋರ್ವೆಲ್ಗಳನ್ನ ಅಳವಡಿಕೆ ಮಾಡಿ ಪ್ರತಿಯೊಂದು ಊರಿನಲ್ಲಿ ರಿಸರ್ವ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ಕುಡಿಯ ನೀರಿನ ಘಟಕಗಳಲ್ಲೂ 2, 3 ಈ ಥರ ಮಾಡಿ ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಸ್ತ್ರೀ ಶಕ್ತಿ ಸಂಘಗಳನ್ನು ಡೆವಲಪ್ ಮಾಡಿದ್ದೀವಿ. ಈ ಹೆಣ್ಣು ಮಕ್ಕಳೇ ಇವತ್ತು ಏನಾದರೂ ಅವರು ಇವತ್ತು ಸಾಧನೆ ಆಗಬೇಕಾದ್ರೆ ಈ ವಿಶ್ವದಲ್ಲೇ ನಮ್ಮ 4ನೇ ಸ್ಥಾನ ಈ ಭಾರತ ದೇಶ ಬಂದಿದೆ ಅಂದರೆ ಇವತ್ತು ಆ ಹೆಣ್ಣು ಮಕ್ಕಳು ಇವತ್ತು ಏನು ಒಂದು ಪ್ರತಿಜ್ಞೆಯನ್ನು ತಗೊಂಡು ಎಜುಕೇಷನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು, ಹೆಣ್ಣು ಮಕ್ಕಳಿಗೆ ಓದಿನ ಒಂದು ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಟ್ಟರೆ ಅವರಿಗೆ ಈ ದೇಶ ಯಾವತ್ತೂ ಮುಂದೆ ಬರ್ತದೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಇವತ್ತು ಹೆಣ್ಣು ಮಕ್ಕಳು ನೋಡಿ, ನೀವು SLC ಇರ್ಬೋದು, PUC ಇರ್ಬೋದು, IAS ಇರ್ಬೋದು, IPS ಇರ್ಬೋದು, NEET ಇರ್ಬೋದು, ಎಲ್ಲ ಒಂದು ರಂಗದಲ್ಲೂ ಹೆಣ್ಣು ಮಕ್ಕಳು ಮೇಲುಗೈ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಪ್ರತಿಯೊಂದು ಒಂದು ಮನೆ ಬೆಳಗಾಗಬೇಕಂದ್ರೆ ಹೆಣ್ಣು ಮಕ್ಕಳು ಇಂಪಾರ್ಟೆಂಟ್ ಆಗಿರ್ತಾರೆ. ಹಾಗಾಗಿ ಇವತ್ತು ನಮ್ಮ ದೇಶ 4ನೇ ಸ್ಥಾನಕ್ಕೆ ಬಂದಿದೆ ಅಂದರೆ ಇದು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳ ಒಂದು ಮೇಲುಗೈ, ಅವರ ಇಟ್ಟಂಥ ಹೆಜ್ಜೆ ಇವತ್ತು ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ನಿಮ್ಮದೇ ಆದಂಥ ಒಂದು ವ್ಯವಸ್ಥಿತವಾದ ಕುಟುಂಬಗಳಿರ್ತವೆ. ಆ ಕುಟುಂಬಗಳನ್ನು ಸರಿಪಡಿಸತಕ್ಕಂಥ ಕೆಲಸ ಹೆಣ್ಣು ಮಕ್ಕಳು ಕೈಗೊಂಡಾಗ ಖಂಡಿತವಾಗ್ಲೂ ಆ ಮನೆಗೆ ಶೋಭೆ ತರತಕ್ಕಂಥದ್ದಾಗ್ತದೆ ಅಂತ ಹೇಳ್ತಾ